ಸ್ನೇಹಿತರೆ, ಅಂದವಾದ ಮೈಕಟ್ಟು, ಸದೃಢವಾದ ದೇಹ ಯಾರಿಗೆ ಬೇಕಾಗಿಲ್ಲ ಹೇಳಿ? ಎಲ್ಲರೂ ತಮ್ಮ ದೇಹ ಸೌಂದರ್ಯದ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ. ಕೆಲವರು ಇದಕ್ಕೆ ಬೇಕಾದ ವ್ಯಾಯಾಮ ಮಾಡಲು ಮತ್ತು ಜಿಮ್ಗೆ ಹೋಗಲು ತಯಾರಿರುತ್ತಾರೆ. ಹಾಗೆ ಇದಕ್ಕೆಲ್ಲ ಬಹಳ ಕಷ್ಟಪಡಬೇಕಾಗುತ್ತದೆ. ಮತ್ತು ವ್ಯಾಯಾಮದ ಜೊತೆಗೆ ಪ್ರೋಟೀನ್ಯುಕ್ತ ಆಹಾರಗಳನ್ನು ನಿಯಮಿತವಾಗಿ ಸೇವಿಸಬೇಕು. ಜಿಮ್ನಲ್ಲಿ ಚೆನ್ನಾಗಿ ವ್ಯಾಯಾಮ ಮಾಡಿದ ಬಳಿಕ ದೇಹ ದಣಿದಿರುತ್ತದೆ. ಆಗ ದೇಹಕ್ಕೆ ಶೀಘ್ರ ಶಕ್ತಿ ತುಂಬುವ ಆಹಾರಗಳ ಅಗತ್ಯವಿರುತ್ತದೆ. ಆದ್ದರಿಂದ ವರ್ಕೌಟ್ ನಂತರ ನೀವು ಯಾವ ಆಹಾರ ಸೇವಿಸುತ್ತೀರಿ ಎಂಬುದು ಅತಿ ಮುಖ್ಯ. ವ್ಯಾಯಾಮದ ನಂತರ ಈ ಪೌಷ್ಟಿಕ ಆಹಾರ ಸೇವನೆಗೆ ಆದ್ಯತೆ ನೀಡಿ. ಬೇಯಿಸಿದ ಮೊಟ್ಟೆ, ಇದರಲ್ಲಿ ಕಡಿಮೆ ಕ್ಯಾಲೋರಿ ಇದ್ದು ಅಧಿಕ ಪ್ರಮಾಣದ ಪ್ರೋಟೀನ್ಸ್ ಮತ್ತು ಬಿ ವಿಟಮಿನ್ಗಳು, ಜಿಂಕ್, ಕ್ಯಾಲ್ಸಿಯಂ ಅಲ್ಲದೆ ಆ್ಯಂಟಿಆಕ್ಸಿಡೆಂಟ್ಗಳಾದ ಕೋಲಿನ್, ಲುಟಿನ್ ಇತ್ಯಾದಿ ಅಧಿಕವಾಗಿರುವುದರಿಂದ ಸ್ನಾಯುಗಳ ಬಲವರ್ಧನೆಗೆ ಸಹಕಾರಿಯಾಗಿದೆ. ಸ್ನಾಯುಗಳಿಗೆ ಅಗತ್ಯವಾಗಿರುವ ಶಕ್ತಿಯನ್ನು ನೀಡುತ್ತದೆ. ಆದ್ದರಿಂದ ವರ್ಕೌಟ್ ಮಾಡಿದ ಅರ್ಧ ಗಂಟೆಯ ನಂತರ ಬೇಯಿಸಿದ ಮೊಟ್ಟೆ ತಿನ್ನಬೇಕು. ಮೊಟ್ಟೆ ತಿನ್ನುವುದರಿಂದ ಶಕ್ತಿ ಹೆಚ್ಚುವುದರಿಂದ ಜಿಮ್ಗಳಲ್ಲಿ ತರಬೇತುದಾರರು ಮೊಟ್ಟೆ ತಿನ್ನಲು ಸಲಹೆ ನೀಡುತ್ತಾರೆ. ಬಾಳೆಹಣ್ಣಿನಲ್ಲಿ ನೈಸರ್ಗಿಕ ಸಕ್ಕರೆಗಳಾದ ಸುಕ್ರೋಸ್, ಫ್ರಕ್ಟೋಸ್ ಮತ್ತು ಗ್ಲೂಕೋಸನ್ನು ಹೊಂದಿದೆ. ಇದಲ್ಲದೆ ಪೊಟ್ಯಾಸಿಯಂ, ಫೈಬರ್, ವಿಟಮಿನ್ ಬಿ6, ವಿಟಮಿನ್ ಬಿ12, ಮೆಗ್ನೀಷಿಯಂಗಳು ಹೇರಳವಾಗಿರುವುದರಿಂದ ದೇಹಕ್ಕೆ ಬೇಗನೆ ಶಕ್ತಿಯನ್ನು ಒದಗಿಸುತ್ತದೆ. ವರ್ಕೌಟ್ ಮಾಡಿದ ನಂತರ ಬಾಳೆಹಣ್ಣು ತಿನ್ನುವುದರಿಂದ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಸಮತೋಲನಗೊಳಿಸುತ್ತದೆ ಮತ್ತು ನೋವನ್ನು ಕಡಿಮೆ ಮಾಡುತ್ತದೆ. ವರ್ಕೌಟ್ ನಂತರ ಬಲವನ್ನು ಹೆಚ್ಚಿಸಿಕೊಳ್ಳಲು ಬಾಳೆಹಣ್ಣು ಸಹಕರಿಸುತ್ತದೆ. ಹಾಲಿನಲ್ಲಿರುವಂತಹ ಹಲವಾರು ರೀತಿಯ ಪೋಷಕಾಂಶ ಮತ್ತು ವಿಟಮಿನ್ಗಳು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಲಿನಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ಸ್ ಅಧಿಕವಾಗಿರುವುದರಿಂದ ನಮ್ಮ ಮೂಳೆಗಳು ಗಟ್ಟಿಗೊಳ್ಳುತ್ತವೆ. ಇದರಲ್ಲಿರುವ ಅಧಿಕ ಪ್ರೋಟೀನ್ಸ್ ಸ್ನಾಯುಗಳ ಬೆಳವಣಿಗೆಗೆ ಸಹಾಯಕವಾಗಿದೆ. ಸ್ವೀಟ್ ಪೊಟೊಟೊ ಅಥವಾ ಗೆಣಸು, ಇದರಲ್ಲಿ ದೇಹಕ್ಕೆ ಬೇಕಾದ ವಿಟಮಿನ್ ಬಿ6, ಕ್ಯಾಲ್ಸಿಯಂ, ಕಬ್ಬಿಣ, ಸೋಡಿಯಂ, ಜಿಂಕ್, ಮೆಗ್ನೀಸಿಯಂ ಮೊದಲಾದ ಪೋಷಕಾಂಶಗಳಿವೆ. ಇದಲ್ಲದೆ ಉತ್ತಮ ಪ್ರಮಾಣದ ನಾರಿನಾಂಶವಿದ್ದು ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಅಧಿಕವಾಗಿವೆ. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ದೇಹಕ್ಕೆ ಬೇಕಾದ ಶಕ್ತಿಯನ್ನು ನೀಡುತ್ತವೆ. ಒಣ ಬೀಜಗಳು ಅಥವಾ ನಟ್ಸ್, ಪಿಸ್ತಾ, ಗೋಡಂಬಿ, ಬಾದಾಮಿಯಂಥ ಒಣ ಬೀಜಗಳಲ್ಲಿ ಕೊಬ್ಬಿನಾಂಶವಿರುವುದಿಲ್ಲ. ಇವುಗಳಲ್ಲಿ ಕ್ಯಾಲ್ಸಿಯಂ, ಐರನ್, ಮೆಗ್ನೀಷಿಯಂ, ಒಮೆಗಾ 3 ಫ್ಯಾಟಿ ಆಸಿಡ್ಸ್, ಆ್ಯಂಟಿಆಕ್ಸಿಡೆಂಟ್ಸ್, ಫೈಬರ್ ಅಧಿಕವಾಗಿರುತ್ತವೆ. ಇವುಗಳನ್ನು ತಿನ್ನುವುದರಿಂದ ಹಸಿವು ಕಡಿಮೆಯಾಗುತ್ತದೆ ಮತ್ತು ಅಧಿಕ ಶಕ್ತಿಯನ್ನು ದೇಹಕ್ಕೆ ನೀಡುತ್ತವೆ. ಇವುಗಳನ್ನು ತಿನ್ನೋದರಿಂದ ರೋಗನಿರೋಧಕ ಶಕ್ತಿ ಹೆಚ್ಚಿ ಸ್ನಾಯುಗಳು ಅಧಿಕ ಶಕ್ತಿಯುತವಾಗುತ್ತವೆ. ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ನೋವುಗಳನ್ನು ಕಡಿಮೆ ಮಾಡಿ ದೇಹಕ್ಕೆ ನವೋಲ್ಲಾಸವನ್ನು ನೀಡುತ್ತವೆ. ಸ್ನೇಹಿತರೆ, ನನ್ನದೊಂದು ಸಲಹೆ. ಕೆಲವರು ಕಡಿಮೆ ಸಮಯದಲ್ಲಿ ದೇಹವನ್ನು ಫಿಟ್ ಆಗಿಟ್ಟುಕೊಳ್ಳಬೇಕೆಂಬ ಬಯಕೆಯಿಂದ ಕೆಲವರ ಸಲಹೆ ಕೇಳಿ ಸ್ಟೀರಾಯ್ಡ್ ಅಥವಾ ಇನ್ನಿತರ ಔಷಧಿಗಳನ್ನು ಯೂಸ್ ಮಾಡ್ತಾರೆ. ಇದನ್ನು ಯೂಸ್ ಮಾಡೋದ್ರಿಂದ ಮೊದಲಿಗೆ ಉಪಯೋಗವಾಗಬಹುದು. ಕ್ರಮೇಣ ಅದರ ಅಡ್ಡ ಪರಿಣಾಮಗಳಾದರೆ ನೀವೇ ಪಶ್ಚಾತ್ತಾಪ ಪಡುತ್ತೀರಿ. ಆದ್ದರಿಂದ ಫ್ರೆಂಡ್ಸ್, ಯಾವುದೇ ಔಷಧಿಗಳನ್ನು ಬಳಸಬೇಡಿ. ಸ್ನೇಹಿತರೆ, ನಿಮ್ಮ ಸದೃಢವಾದ ಮೈಕಟ್ಟನ್ನು ಹೊಂದಲು ಉತ್ತಮವಾದ ಪೌಷ್ಟಿಕಾಂಶ ಇರುವ ಆಹಾರಗಳನ್ನು ಸೇವಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.